ನಮಸ್ಕಾರ ವೀಕ್ಷಕರೇ, ರಾ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಎಸ್, ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರವಾಗಿ ಈಗ ಪಾಕಿಸ್ತಾನ ಗುಂಡಿನ ಮಳೆ ಸುರಿಸ್ತಾ ಇದೆ. ಅದರಲ್ಲೂ ಕೂಡ ಗಡಿ ಭಾಗದಲ್ಲಿ ಈಗಾಗಲೇ ಶೆಲ್ ದಾಳಿ ಸೇರಿದಂತೆ ಗುಂಡಿನ ದಾಳಿಗೆ ಭಾರತದ ನಾಗರಿಕರು ಸಾವನ್ನಪ್ಪುತ್ತಿದ್ದಾರೆ. ಭಾರತೀಯ ನಾಗರಿಕರನ್ನೇ ಗುರಿಯಾಗಿರಿಸಿಕೊಂಡು ಅಪ್ರಚೋದಿತ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಯಾವುದೇ ಪ್ರಚೋದನೆ ಇಲ್ಲದಿದ್ದರೂ ಕೂಡ ಪ್ರಚೋದನೆಗೆ ಒಳಪಟ್ಟು ನಾಗರಿಕರನ್ನ ಗುರಿಯಾಗಿಸಿಕೊಂಡಿದೆ. ಆದರೆ ಅಂತಾರಾಷ್ಟ್ರೀಯ ಸಮೂಹದ ಮುಂದೆ ಮಾತ್ರ ಅಯ್ಯೋ ನಮ್ಮ ನಾಗರಿಕರು ಸಾಯ್ತಾ ಇದ್ದಾರೆ, ಅಯ್ಯೋ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಅಯ್ಯೋ ಭಾರತ ನಾಟಕ ಆಡ್ತಾ ಇದೆ ಅಂತ ಗುಳ್ಳೆ ನರಿ ತರ ಮಾತಾಡ್ತಾ ಇದೆ. ಆದರೆ ಗಡಿಯಲ್ಲಿ ಮಾತ್ರ ನಾಗರಿಕರ ಮೇಲೆ ಗುರಿಯಿಟ್ಟು ಕೊಲ್ಲುತ್ತಿದ್ದಾರೆ. ಅಷ್ಟೇ ಅಲ್ಲ, ಅದು ನಮ್ಮ ಸಿಖ್ ಸಮುದಾಯದ ಗುರುದ್ವಾರಗಳಾಗಿರ್ಬೋದು, ಅಥವಾ ಕ್ರಿಶ್ಚಿಯನ್ ಸಮುದಾಯದ ಚರ್ಚ್ಗಳಾಗಿರ್ಬೋದು, ಅಥವಾ ಹಿಂದೂ ಸಮುದಾಯದ ದೇವಾಲಯಗಳಾಗಿ. ನಾನು ಸೇನೆಗೆ ಯಾವುದೇ ಜಾತಿ ಧರ್ಮ ಮತ ಪಂಥ ಇರುವುದಿಲ್ಲ. ಆದರೆ ಪಾಪಿ ಪಾಕಿಸ್ತಾನ ಮಾತ್ರ ದೇವಾಲಯಗಳನ್ನು, ಗುರುದ್ವಾರಗಳನ್ನು ಮತ್ತು ಚರ್ಚ್ಗಳನ್ನು ಗುರಿಯಾಗಿಸಿಕೊಂಡು ಗಡಿ ಭಾಗದಲ್ಲಿ ದಾಳಿಯನ್ನು ನಡೆಸ್ತಾ ಇರೋದು ನೋಡಿದರೆ, ಧರ್ಮವನ್ನ ಮುಂದಿಟ್ಟುಕೊಂಡು ಏನು ಪಹಲ್ಗಾಮಲ್ಲಿ ವಿಷಬೀಜ ಬಿತ್ತಬೇಕು ಅಂತ ಪ್ರಯತ್ನ ಪಟ್ಟರೋ ಅದೇ ಪ್ರಯತ್ನವನ್ನ ಗಡಿಯಲ್ಲೂ ಕೂಡ ಮುಂದುವರಿಸಿದ್ದಾರೆ. ಆ ಮೂಲಕ ಪಾಕಿಸ್ತಾನ ತಾನು ಏನು ಅನ್ನೋದನ್ನ ಪದೇ 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 ಇಡೀ ವಿಶ್ವಕ್ಕೆ ಸಾಬೀತು ಮಾಡ್ತಾ ಇದೆ. ಪಾಕಿಸ್ತಾನ ನಿನ್ನೆ ರಾತ್ರಿ ಸರಿಯಾಗಿ ಇಷ್ಟೊತ್ತಿಗೆನೆ ನಾನು ರಾ ಡಿಬೇಟ್ ಸ್ಟಾರ್ಟ್ ಮಾಡಿದ್ದೆ. ಇದ್ದಕ್ಕಿದ್ದಂತೆ ಶೆಲ್ ದಾಳಿ ನಡೆಸ್ತು, ಇದ್ದಕ್ಕಿದ್ದಂತೆ ಕ್ಷಿಪಣಿ ದಾಳಿ ನಡೆಸ್ತು, ಡ್ರೋನ್ಗಳ ಮೂಲಕ ನಮ್ಮ ರಾಜಸ್ಥಾನ್, ಗುಜರಾತ್, ಪಂಜಾಬ್ ಮತ್ತು ಕಾಶ್ಮೀರದಲ್ಲಿ ದಾಳಿಯನ್ನು ನಡೆಸ್ತು. ಆದರೆ ನಮ್ಮ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಸಖತ್ ಸ್ಟ್ರಾಂಗ್ ಆಗಿದೆ. ಯಾವುದನ್ನು ನೆಲಕ್ಕುರುಳದಂತೆ ಆಕಾಶದಲ್ಲಿ ಅದರ ಕಥೆಯನ್ನು ಮುಗಿಸಿಬಿಟ್ಟಿದೆ. ಈಗಲೂ ಈ ಕ್ಷಣಕ್ಕೂ ಕೂಡ ಪಾಕಿಸ್ತಾನ ದಾಳಿಯನ್ನು ನಡೆಸ್ತಾ ಇದೆ. ಆದರೆ ಭಾರತ ಮತ್ತು ಭಾರತೀಯ ಸೇನೆ ಅತ್ಯಂತ ಸಂಯಮದಿಂದ, ತಾಳ್ಮೆಯಿಂದ ನೋಡುತ್ತಿದೆ. ಇನ್ನೂ ಕಾಲಿಟ್ಟಿಲ್ಲ. ಬರೀ ಡ್ರೋನ್ಗಳಿಗೆ ಪಾಕಿಸ್ತಾನ ನಡಿಗೆ ಹೋಗಿದೆ. ಕಾಲ್ಗೀಲ್ ಇಟ್ಟು ಬಿಟ್ರೆ ಅದರ ಕತೆ ಅಷ್ಟೇ. ಸೊ ಇವತ್ತು ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಇನ್ನು ರಾಜನಾಥ್ ಸಿಂಗ್ ಅವರು ಸಶಸ್ತ್ರ ಪಡೆಗಳ ಮುಖ್ಯಸ್ಥರುಗಳೊಂದಿಗೆ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ರಾತ್ರಿ ಬಹಳಷ್ಟು ಡೆವಲಪ್ಮೆಂಟ್ಗಳಾಗುವಂತಹ ಎಲ್ಲ ಸಾಧ್ಯತೆಗಳಿವೆ. ನಿನ್ನೆ ರಾತ್ರಿನೂ ಕೂಡ ಹಾಗೆ ಆಗಿತ್ತು. ನೋಡೋಣ ಏನಾಗುತ್ತೆ ಅಂತ. ಟೈಮ್ಲಿ ಏನೇನು ಅಪ್ಡೇಟ್ ಬರುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ಗ್ಯಾರಂಟಿ ನ್ಯೂಸ್ ಇಡ್ತಾ ಹೋಗುತ್ತೆ. ಅದನ್ನು ತಾವು ನೋಡಿ. ಸೊ ಇದೇ ಈ ಕ್ಷಣದ ಸ್ಪೆಷಲ್ ಆಪರೇಷನ್ ಸಿಂಧೂರ. ಆಪರೇಷನ್ ಸಿಂಧೂರ ಈಗಾಗಲೇ ಸ್ಟಾರ್ಟ್ ಆಗಿದೆ. ಮತ್ತೆ ಮತ್ತೆ ದಾಳಿ ಮಾಡ್ತಾನೆ ಇದೆ ಪಾಪಿ ಪಾಕಿಸ್ತಾನ. ಈ ಮಧ್ಯೆ ಭೂಸೇನೆ, ವಾಯುಸೇನೆ, ನೌಕಾದಳದ ಮುಖ್ಯಸ್ಥರೊಂದಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಗಡಿ ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಮತ್ತು ಪಾಕಿಸ್ತಾನ ಯಾವ ರೀತಿ ದಾಳಿಯನ್ನು ನಡೆಸ್ತಾ ಇದೆ, ಶತ್ರುಗಳ ಪ್ರತಿ ಹೆಜ್ಜೆಯನ್ನು ತಿಳಿದು ಅದಕ್ಕೆ ಪ್ರತಿದಾಳಿಯನ್ನು ನಡೆಸೋದಕ್ಕೆ ರಾಜನಾಥ್ ಸಿಂಗ್ ಅವರು ಈಗಾಗಲೇ ಸೇನಾ ಮುಖ್ಯಸ್ಥರ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಭಾರತದ ಅಲ್ಲಲ್ಲಿ ಈಗ ಸೈರನ್ ಮೊಳಗ್ತಾ ಇದೆ. LOC ಭಾಗದಲ್ಲಿ ಸಂಜೆಯಿಂದಲೂ ಕೂಡ ಪಾಕ್ ಅಟ್ಯಾಕ್ ನಡೆಸ್ತಾ ಇದೆ. ಪಾಕ್ ದಾಳಿಗೆ ಭಾರತದ 13 ನಾಗರಿಕರು ಬಲಿಯಾಗಿದ್ದಾರೆ. 56ಕ್ಕೂ ಹೆಚ್ಚು ನಾಗರಿಕರಿಗೆ ತೀವ್ರ ಗಾಯ ಆಗಿದೆ. ಪಾಕ್ ದಾಳಿಗೆ ಪ್ರತಿಯಾಗಿ ಭಾರತದಿಂದಲೂ ಕೂಡ ಅಟ್ಯಾಕ್. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಅಮಿತ್ ಶಾ, ರಾಜನಾಥ್ ಸಿಂಗ್, ಅಜಿತ್ ದೋವಲ್, CDS ಅನಿಲ್, 3 ಸೇನೆಗಳ ಮುಖ್ಯಸ್ಥರುಗಳು ಭಾಗಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ ಮುಂದುವರಿಸುವ ಕುರಿತು ಚರ್ಚೆ ನಡೀತಾ ಇದೆ. ಸಂಜೆ ಸುದ್ದಿಗೋಷ್ಠಿಯಲ್ಲಿ ಪಾಕ್ ಬಣ್ಣ ಬಯಲು ಮಾಡಿದ್ದಾರೆ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ. ನಿನ್ನೆಯಿಂದ ಪಾಕ್ 400 ಡ್ರೋನ್ ದಾಳಿಯನ್ನ ನಡೆಸಿತು. 36ಕ್ಕೂ ಹೆಚ್ಚು ಮಿಸೈಲ್ ದಾಳಿ ನಡೆಸಿತ್ತು ಪಾಕಿಸ್ತಾನ. ಟರ್ಕಿ ಡ್ರೋನ್ಗಳನ್ನು ಬಳಸಿದೆ ಪಾಕಿಸ್ತಾನ. ಬಿಡಿ ಆ ಟರ್ಕಿ, ಅದಕ್ಕೆ ನಿಯತ್ತು ಇಲ್ಲ, ಅತ್ಲಾಗೆ ಬೇರೆ ಏನೂ ಇಲ್ಲ. ಕಷ್ಟದ ಸಮಯದಲ್ಲಿ ನಾವು ಹೀಗೋ ಎಂದು ಸಹಾಯದ ಹಸ್ತವನ್ನು ಚಾಚಿದ್ವಿ. ಸರ್ಪಕ್ಕೆ ಎಷ್ಟು ಯಾವ ರೀತಿಯಾದಂತಹ ಸಹಾಯ ಮಾಡಿದ್ರು ಅದು ಕಚ್ಚದೆ, ಅದೆಲ್ಲಿ ಬುದ್ಧಿ ಬಿಡುತ್ತೆ. ಸೊ ಟರ್ಕಿ ಈಗ ಪಾಕಿಸ್ತಾನಕ್ಕೆ ನೆರವನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಟರ್ಕಿಯ ಡ್ರೋನ್ಗಳನ್ನು ಭಾರತದ ಮೇಲೆ ದಾಳಿಗೆ ಬಿಡಲಾಗಿದೆ. ಬಹಳಷ್ಟು ಡ್ರೋನ್ಗಳು ಕೆಳಗಡೆ ಬಿದ್ದಿದ್ದು ಈಗಾಗಲೇ ಅದನ್ನು ಫೊರೆನ್ಸಿಕ್ ಲ್ಯಾಬ್ಗೆ ಕಳುಹಿಸಲಾಗಿದೆ. ಸರಿಯಾದಂಥ ಸಾಕ್ಷ್ಯವನ್ನು ಹಿಡಿದುಕೊಂಡೇ ಭಾರತ ಅಂತಾರಾಷ್ಟ್ರೀಯ ಸಮೂಹದ ಮುಂದೆ ಹೋಗುತ್ತೆ. ಪಾಕಿಸ್ತಾನಕ್ಕೆ ಟರ್ಕಿ ಸಹಾಯ ಮಾಡಿದರೆ ಚೀನಾನು ಸಹಾಯ ಮಾಡುತ್ತಾ, ಅಥವಾ ರಷ್ಯಾ ಏನು ಮಾಡುತ್ತೆ ಅನ್ನೋದನ್ನು ನೋಡಿಕೊಂಡು ಚೀನಾ ಮುಂದೆ ಬರುತ್ತಾ? ಈ ರೀತಿಯ ಹಲವಾರು ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂತಹ ನಡೆಗಳು ಇರುತ್ತೆ. ಅದೇನೇ ಆಗಲಿ, ಕದನ ಆರಂಭ ಆಗಿದೆಯಾ?
ಯುದ್ಧ ಆರಂಭ ಆಗಿದೆಯಾ? ಇದನ್ನು ಯುದ್ಧ ಅನ್ನಬೇಕಾ ಅಥವಾ ಇದನ್ನು ಏನು ಅನ್ನಬೇಕು? ಆದರೆ ಪ್ರತಿಯೊಬ್ಬ ಭಾರತೀಯರ ಮೈಂಡ್ಸೆಟ್ ಈಗ ಸಜ್ಜಾಗಿದೆ. ಏನು ಬರ್ತದೋ ಬರಲಿ, ಏನಾಗ್ತದೋ ಆಗಲಿ, ನಾವು ರೆಡಿಯಾಗಿದ್ದೇವೆ, ನಮ್ಮ ಭಾರತೀಯ ಸೇನೆ ಜೊತೆ ನಾವಿದ್ದೇವೆ. ಅಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳಬಹುದಾದಂಥ ಎಲ್ಲ ನಿರ್ಧಾರಗಳ ಜೊತೆ ನಾವಿದ್ದೇವೆ ಅಂತ ಭಾರತೀಯ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗ ರೆಡಿ ಆಗಿದ್ದಾರೆ. ಆಲ್ ರೈಟ್, ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ರಾಮರಾವ್, ನಿವೃತ್ತ ಸೇನಾಧಿಕಾರಿ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮಲ್ಲಿಕಾರ್ಜುನ್ ಸರ್ ಜಾಯ್ನ್ ಆಗಿದ್ದಾರೆ, ನಿವೃತ್ತ ಸೇನಾಧಿಕಾರಿ. ಸರ್, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್ ರಾಮರಾವ್ ಸರ್, ಈಗ ಸುಮಾರು 300ರಿಂದ 400 ಡ್ರೋನ್ ಅಟ್ಯಾಕ್ ಮಾಡ್ತು ಅಂತ ನಿನ್ನೇನು ತಾವು ನೋಡಿದ್ವಿ. ಕರೆಕ್ಟಾಗಿ ನಾನು 8 ಗಂಟೆಗೆ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದಾಗಲೇ ಶುರುವಾಯಿತು ದಮ್ 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 ಅಂತ. ಗುಜರಾತು, ರಾಜಸ್ಥಾನ, ಪಂಜಾಬು, ಜಮ್ಮು, ಹೀಗೆ ಸೈರನ್ಗಳು ಮೊಳಗೋದು, ಎಲ್ಲ ಕಡೆ ಬ್ಲ್ಯಾಕ್ಔಟ್ ಆಗೋದು, ಧಮ್ ದಮ್ ದಮ್ ಅಂತ ಡ್ರೋನ್ ದಾಳಿನೋ ಅಥವಾ ಅದು ಕ್ಷಿಪಣಿ ದಾಳಿನೋ, ಐ ಡೋಂಟ್ ನೋ ಅದೇನು ಅಂತ. ಬಟ್ ಅದು ಯಾವುದೂ ಕೂಡ ನಮ್ಮ ನೆಲವನ್ನು ಟಚ್ ಮಾಡದೇ ಇರೋ ರೀತಿಯಲ್ಲಿ ಆಕಾಶದಲ್ಲಿ ಅದನ್ನು ಉಡಾಯಿಸಿದ್ರು. ಸೊ ಅದು ಹೇಗೆ ನಡೆಯುತ್ತೆ ಸರ್? ಹೆಂಗೆ ಅದು ಯಾವ ಆಕಾಶ ಬಗ್ಗೆ ನಾವು ತುಂಬ ಕೇಳ್ತಾ ಇದ್ದೀವಿ, ಸುದರ್ಶನ್ ಚಕ್ರ S-400 ಅಂತ ನಾವು ಕೇಳ್ತಾ ಇದ್ದೀವಿ. ಇದೆಲ್ಲ ಏನು ಸರ್? ನಮ್ಮ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ ತಾವು? ನೋಡಿ ಮೇಡಮ್, ನಾನು ನಿಮ್ಮ ಜೊತೆಗೆ ಒಂದು ಇಂಟರ್ವ್ಯೂ ಮಾಡಿದ್ದೇನೆ. ಅವಾಗ ಹೇಳಿದ್ದಾನೆ, ಸಿಂಧೂರ ಅಟ್ಯಾಕ್ ಆದಮೇಲೆ ನಾನು ಹೇಳಿದ್ದೇನೆ ಹುಷಾರಾಗಿರಬೇಕು, ಡೋಂಟ್ ಬಿ ಕಂಪ್ಲಾಸೆಂಟ್ ಅಂತ. ಈ ಪಾಕಿಸ್ತಾನ ಏನು ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಅದು ಹೇಳಿದ ಮೇಲೆ ಎಕ್ಸಾಕ್ಟ್ಲಿ ಈವ್ನಿಂಗ್, ನಾನು ನಿನ್ನೆ ಬೆಳಗ್ಗೆ ಹೇಳಿದ್ದಾನೆ, ಈವ್ನಿಂಗ್ ಎಕ್ಸಾಕ್ಟ್ಲಿ ಏನು ಮಾಡ್ಬೋದು ಅಂತ ಅಟ್ಯಾಕ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆ ಏನಾಯಿತು ನಮ್ಗೆ ಗೊತ್ತಾಗ್ತಲ್ಲ, ಅವ್ರಿಗೆ ಬುದ್ಧಿ ಇಲ್ವಾ ಅಂತ ಗೊತ್ತಾಗ್ತಲ್ಲ. ಅವ್ರಿಗೆ ಈ ಥರ ಹನಿಕೊಂಬ ಮೇಲೆ ಕಲ್ಲು ಹಾಕಬೇಕು ಅಂತ ಆ ಥರ ಆ್ಯಟಿಟ್ಯೂಡ್ ನೋಡಿ. ಅವ್ರಿಗೆ ಗೊತ್ತು, ಅವ್ರ ಕೆಪಾಸಿಟಿ ಎಷ್ಟಿದೆ, ಇಂಡಿಯಾ ಅಗೇನೆಸ್ಟ್ ಹೋಗೋಕ್ಕೆ ಎಷ್ಟು ಕೆಪಾಸಿಟಿ ಅವ್ರಿಗೆ ಗೊತ್ತು. ಅದಕ್ಕೆ ಆ ಸಿಚುವೇಷನಲ್ಲಿ ಅವ್ರು ಅನ್ನೆಸರ್ಲಿ ಅವ್ರು ಇನ್ಸ್ಟಿಗೇಟ್ ಮಾಡಿ ಪಾಕಿಸ್ತಾನ್ ಈಸ್ ಆಸ್ಕಿಂಗ್ ಫಾರ್ ದಿ ಪ್ರಾಬ್ಲಮ್ಸ್. ದೇ ನೋ ದೇ ವಿಲ್ ನಾಟ್ ಬಿ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಇಂಡಿಯಾ ಈವನ್ ಫಾರ್ ಲಾಂಗ್ ಟೈಮ್ ಆಲ್ಸೋ. ಆ ಸಿಚುವೇಷನಲ್ಲಿ ಅವ್ರು ಏನೋ ಇನ್ಸ್ಟಿಗೇಟ್ ಮಾಡೋಕ್ಕೆ ಒಂದು ಅಟ್ಯಾಕ್ ಥರ ಏನೋ ಅವ್ರಿಗೆ ತಲೆಯಲ್ಲಿ ಸರ್ಫೇಸ್ ಏರ್ ಅಟ್ಯಾಕು ಅವ್ರು 15 ಪ್ಲೇಸಸ್ಗೆ ಟಾರ್ಗೆಟ್ ಮಾಡಿದ್ದಾರೆ ನಮ್ಮ ಇಂಡಿಯಾನಲ್ಲಿ. ಜಮ್ಮು ಕಾಶ್ಮೀರ 15 ಟಾರ್ಗೆಟ್ ಮಾಡಿ ಅವ್ರ ಹತ್ರ ಏನಿದೆ ಚೈನೀಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು F-16, NF-17 ಅದು ಏರ್ಕ್ರಾಫ್ಟ್, NF-15 ಐ ಥಿಂಕ್, NF-17 ಅದೆಲ್ಲ F-16 ಏರ್ಕ್ರಾಫ್ಟ್ ಮಾಡ್ಕೊಂಡು ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ. ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ, ಹುಷಾರಾಗಿರಬೇಕು. ನಮ್ಮ ಫ್ರೆಂಡ್ಸ್ನಲ್ಲಿ ಯಾರೆಲ್ಲ ಅಬ್ಸರ್ವ್ ಮಾಡ್ತಾರೆ 24% ಇವನ್ ಬ್ಲಿಂಕ್ ಮಾಡಬಾರ್ದು ಈ ಸಿಚುವೇಷನ್. ಯಾಕೆ ಆಲ್ರೆಡಿ ನೀವು ಸಿಂಧೂರ್ ಅಂತ ಅಟ್ಯಾಕ್ ಮಾಡಿ ಬಂದಿದ್ದಾರೆ, ಅವ್ರು ಸುಮ್ಮನೆ ಇರೋದೆಲ್ಲ ಏನೋ ಒಂದು ಅಟ್ಯಾಕ್ ಮಾಡ್ಬೋದು ಅಂತ. ಕರೆಕ್ಟಾಗಿ ಅಟ್ಯಾಕ್ ಎಕ್ಸ್ಪೆಕ್ಟೆಡ್ ಇದೆ, ಅದಕ್ಕೆ ಕರೆಕ್ಟಾಗಿ ಅವ್ರು ಏರ್ ಅಟ್ಯಾಕ್ ಮಾಡಿ ಅವ್ರದ್ದು ಏರ್ನಲ್ಲಿನೇ ಎಲ್ಲ ಇಂಟರ್ಸೆಪ್ಟ್ ಮಿಸೈಲ್ಸ್ ಯೂಸ್ ಮಾಡಿ ಎಲ್ಲ ಅಲ್ಲೇ ಶಾರ್ಟ್ ಡೌನ್ ಮಾಡಿದ್ದಾರೆ. ಅವ್ರ ಏರ್ಕ್ರಾಫ್ಟ್ಸ್ ಎಲ್ಲ ಶಾರ್ಟ್ ಡೌನ್ ಮಾಡಿದರೆ ಅದ್ರ ಇಮಿಡಿಯೇಟ್ಲಿ ಅವ್ರು ಏನು ಮಾಡಿದ್ರೆ, ಸುಮ್ಮನೆ ಇರಲಿಲ್ಲ, ಇಮಿಡಿಯೇಟ್ಲಿ ಅವ್ರ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಏನೇನಿದೆ ಅದೆಲ್ಲ ಕೊಲ್ಯಾಪ್ಸ್ ಮಾಡಿದ್ದಾರೆ, ಡಿಸ್ಟ್ರಾಯ್ ಮಾಡಿ ಕೊಲ್ಯಾಪ್ಸ್ ಮಾಡಿದ್ದಾರೆ. ಇಮಿಡಿಯೇಟ್ಲಿ ಇನ್ನೊಂದು ಅಟ್ಯಾಕ್ ಮಾಡಿದ್ರೆ INS ವಿಕ್ರಾಂತ್ ಯೂಸ್ ಮಾಡಿಬಿಟ್ಟು ಗುಜರಾತ್ ಕೋಸ್ಟ್ನಲ್ಲಿ ಹೋಗಿ ಕರಾಚಿ ಅವರು ಕಂಪ್ಲೀಟ್ ಬಾಂಬಾರ್ಡ್ ಮಾಡಿದ್ದಾರೆ. ಅಂದರೆ ಹಿಟ್ ಹಾರ್ಡ್ ಕೀಪ್ ಆನ್ ಹಿಟ್ಟಿಂಗ್ ಅಂತ ಒಂದು ಪ್ರಿನ್ಸಿಪಲ್ ಇರುತ್ತೆ. ಆದರೆ ಹಿಟ್ ಮಾಡಿದ್ದಾರೆ, ಏರ್ನಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಸೆಕೆಂಡ್, ಸುಮ್ಮನೆ ಇರಲಿ, ಇಮಿಡಿಯೇಟ್ಲಿ ಅವರು ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಎನಿಮಿಗೆ ನೀವು ಸಪೋಸ್ ಫೈಟಿಂಗ್ ಮಾಡ್ತಂದರೆ ಫಸ್ಟ್ ಅವ್ರಿಗೆ ಕಣ್ಣು ಕಾಣಬಾರ್ದು, ನನಗೆ ಬ್ಲೈಂಡ್ ಮಾಡಬೇಕು. ಅವ್ರಿಗೆ ಸ್ಕ್ಯಾನಿಂಗಲ್ಲಿ ನಮಗೇನು ಡಿಟೆಕ್ಟ್ ಮಾಡಬಾರ್ದು ಅಂತಾರೆ. ಸಪೋಸ್ ನೀವು ಫೈಟ್ ಮಾಡ್ತಾ ಅಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಕಣ್ಣಲ್ಲಿ ಹಾಕಿದ್ಮೇಲೆ ಏನಾಗುತ್ತೆ, ಬ್ಲೈಂಡ್ ಆಗುತ್ತಾರೆ. ಆ ಥರ ಅವ್ರಿಗೆ ಏನು ಡಿಟೆಕ್ಟ್ ಮಾಡಬಾರ್ದು ಅಂತ ಏರ್ ಡಿಫೆನ್ಸ್ ಸಿಸ್ಟಮ್ನೆಲ್ಲ ಅವ್ರು ಡೆಸ್ಟ್ರಾಯ್ ಮಾಡಿ, ಆಮೇಲೆ ಬೇರೆ ಕಾರಣದಿಂದ ಎಲ್ಲಿಂದ ಅಟ್ಯಾಕ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಸಿ ರೂಟ್ನಿಂದ ಅಟ್ಯಾಕ್ ಮಾಡ್ಬೋದು. ಅಟ್ಯಾಕ್ ಮಾಡಬಾರ್ದು ಅಂತ ಇಮಿಡಿಯೇಟ್ಲಿ ಸೈಮಲ್ಟೇನಿಯಸ್ಲಿ ಅಟ್ಯಾಕ್ ಮಾಡಿದ್ರೆ 8 o'clock 9 o'clock INS ವಿಕ್ರಾಂತ್ ಕಂಪ್ಲೀಟ್ ಬಾಂಬಾರ್ಡ್ ಮಾಡಿದ್ರು. ಸರ್ ರಾಮರಾವ್ ಸರ್, INS ವಿಕ್ರಾಂತ್ನ ಸ್ಪೆಷಾಲಿಟಿ ಏನು? ಆಮೇಲೆ ಯಾವಾಗ ನಮ್ಮ ನೌಕಾದಳ ಯುದ್ಧದ ರಣಾಂಗಣಕ್ಕೆ ಇಳಿದಿದೆಯೋ ಅವಾಗೆಲ್ಲವೂ ಕೂಡ ಜಯ ನಮ್ಮದಾಗಿದೆ. ಸೊ ಈಗ ನಾವು ಅದರಲ್ಲೂ ಕೂಡ ನೌಕಾದಳದಲ್ಲಿ ಕಂಪ್ಯಾರಿಟಿವ್ಲಿ ಪಾಕಿಸ್ತಾನಕ್ಕೆ ನಾವು ಭಾಳ ಮುಂದೆ ಇದ್ದೀವಿ. ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಚರ್ಚೆ ನಡೆಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮೊಂದಿಗೆ ಇನ್ನಿಬ್ಬರು ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಬ್ರಿಗೇಡಿಯರ್ ರವಿ ಮುನ್ಸಾಮಿ ಅವರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ. ಸರ್, ತಮಗೆ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಡಿಫೆನ್ಸ್ ಎಕ್ಸ್ಪರ್ಟ್ ಗಿರೀಶ್ ಲಿಂಗಣ್ಣನವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಆಲ್ ರೈಟ್, ಓಕೆ. ಎಸ್ ಮಲ್ಲಿಕಾರ್ಜುನ್ ಸರ್, ಈಗ ನಿನ್ನೆ ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಈಗ ಎಲ್ಲೋ ಒಂದು ಸುಮಾರು 800 ಅಥವಾ 600 ಕಿಲೋಮೀಟರ್ನಿಂದ ಉಡಾಯಿಸಿದಂಥ ಕ್ಷಿಪಣಿ ಆಗಿರ್ಬೋದು, ಅಥವಾ ಅದೇನೋ ಡ್ರೋನ್ ಮೂಲಕ ಪೇಲೋಡನ್ನು ತಂದು ಹಾಕೋದಾಗಿರ್ಬೋದು, ಅದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್?
ಸಿ ಇದು ಫಸ್ಟ್ಲಿ ಮೊದಲಿಗೆ ಪಾಕಿಸ್ತಾನ ಹತ್ರ ಟರ್ಕಿ ಮತ್ತು ಚೈನೀಸ್ ಡ್ರೋನ್ಸ್ ಭಾಳಷ್ಟಿದ್ದಾವೆ ಅವ್ರ ಇನ್ವೆಂಟ್ರಿಯಲ್ಲಿ. ನನಗೆ ಭಾಳಷ್ಟು ಅಂದರೆ ಸಾವಿರಾರು ಡ್ರೋನ್ಸ್ ಇದ್ದಾವೆ ಅವ್ರ ಹತ್ರ. ಅವ್ರದ್ದು ಮೊದಲನೇದಾಗಿ ಡ್ರೋನ್ಸ್ ಯಾಕೆ ಬಳಸಿದ್ದಾರೆ ಅಂತ ಫಸ್ಟು ನಾವು ಪ್ರಶ್ನೆ ನೋಡಿದರೆ, ಈ ಡ್ರೋನ್ಸ್ ಅಟ್ಯಾಕ್ಲಿಂದ ನಮ್ಮ AD ಸಿಸ್ಟಮ್ಸ್, ನಮ್ಮ ಹತ್ರ ಏನು ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಇದ್ದಾವೆ, ಏನು ಆ ಸರ್ವೆಲೆನ್ಸ್ ಗ್ರಿಡ್ನ ನೋಡಲಿಕ್ಕೆ ಒಂದು ಟ್ಯಾಕ್ಟಿಕಲ್ ವೇನಲ್ಲಿ ಅವರು ಯೋಚನೆ ಮಾಡಿದ್ದಾರೆ. ಏನು ನಮ್ಮ ಭಾರತ ಕಡೆ AD ಸಿಸ್ಟಮ್ಸ್ ಇದ್ದಾವೆ, ಏನು ಎಫಿಷಿಯೆಂಟ್ ಆಗಿದ್ದಾವೆ, ದಕ್ಷತೆ ಇದೆಯಾ, ಮತ್ತು ಪರಿಣಾಮಕಾರಿಯಾಗಿ ಏನಾದರೂ ಕೆಲಸ ಆಗುತ್ತಾ, ಎಫೆಕ್ಟಿವ್ನೆಸ್ ಇದೆಯಾ ಅಂತ. ಸೊ ಹಾಗೆ ಅವರು ನಿನ್ನೆ ಅದು ಟ್ರಯಲ್ ಆ್ಯಂಡ್ ಎರರ್ ಟೈಪಲ್ಲಿ ಮಾಡಿದ್ದಾರೆ. ಬಟ್ ನಾವೇನು ಮಾಡಿದ್ದೀವಿ, ಯಾವುದೇ ಆದ ಅವರು ಡ್ರೋನ್ ನಾರ್ಮಲಿ 5 to 10 kg ಪೇಲೋಡ್ ಇರುತ್ತೆ, ಸ್ಪ್ಲಿಂಟರ್ಸು ಅವೆಲ್ಲ, ಶಾರ್ಪ್ನಲ್ಸ್ ಅವೆಲ್ಲ ಇರ್ತವೆ ಡ್ರೋನಲ್ಲಿ. ಸೊ ಅದನ್ನು ನಾವು ಕಂಪ್ಲೀಟಾಗಿ ಏರ್ನಲ್ಲೇ ಡೆಸ್ಟ್ರಾಯ್ ಮಾಡಿದ್ವಿ. ಅದು ಯಾವ ಡ್ರೋನು ಒಂದು ಕೂಡ ಸಕ್ಸಸ್ ಆಗಿಲ್ಲ. ಮತ್ತು ಮಿಸೈಲ್ ಸಿಸ್ಟಮ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಮಿಸೈಲ್ ಸಿಸ್ಟಮ್ಸು ಯೂಸ್ ಮಾಡಿದ ಮೇಲೆ ನೀವು ಸ್ವಲ್ಪ ಅಲ್ಲಿ ಸ್ವಲ್ಪ ಡಿಸ್ಟ್ರಕ್ಷನ್ ಆಗಿದೆ, ಬಟ್ ನಾಟ್ ದಟ್ ಇಂಪ್ಯಾಕ್ಟ್ ಏನಿಲ್ಲ ಆ ಥರ ನೋಡಿದರೆ ಗ್ರೌಂಡ್ ಲೆವೆಲಲ್ಲಿ. ಸೊ ಈ ರೀತಿ ಅವರು ದುಸ್ಸಾಹಸ ಮಾಡ್ತಾ ಇದ್ದಾರೆ ಪಾಕಿಸ್ತಾನ್. ಆ ಪಾಕಿಸ್ತಾನ್ ಈ ಥರ ಮಾಡೋದಕ್ಕೆ ಐ ಡೋಂಟ್ ನೋ ವೈ ದೇ ಆರ್ ಡೂಯಿಂಗ್ ಇಟ್. ಇಟ್ ಈಸ್ ಎಸ್ಕಲೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅವರು. ನಾವು ಎಸ್ಕಲೇಷನ್ ಮಾಡಿಲ್ಲ, ವಿ ಆರ್ ನಾಟ್ ಡೂಯಿಂಗ್ ಎನಿ ಎಸ್ಕಲೇಷನ್. ನಮ್ಮದು ಏನು ರಣತಂತ್ರ ಅಂದರೆ, ವಿ ಆರ್ ಫೋಕಸ್ಡ್, ವಿ ಆರ್ ವೆರಿ ಡೆಲಿಬ್ರೇಟ್ ಆ್ಯಂಡ್ ವಿ ಆರ್ ಮೆಜರಿಂಗ್ ದ ಇಂಪ್ಯಾಕ್ಟ್. ಸೊ ಅದಕ್ಕೋಸ್ಕರ ನಾವು 9 ಟಾರ್ಗೆಟ್ಸ್ನ ಚೂಸ್ ಮಾಡಿ ಹೊಡೆದಿದ್ದು. ಬೇರೆ ನಾವು ಯಾವ ಮಿಲಿಟರಿ ಟಾರ್ಗೆಟ್ಸ್ ಆಗಿರ್ಬೋದು, ಸಿವಿಲಿಯನ್ ಟಾರ್ಗೆಟ್ಸ್ ಆಗಿರ್ಬೋದು, ನಾವೇನು ಅಲ್ಲ ಸರ್, ನಮ್ಮ ಟಾರ್ಗೆಟ್ ನಾವು ಕೂಡ ಡ್ರೋನ್ ಮೂಲಕ ಪೇಲೋಡ್ ಅನ್ನ ಹಾಕಿ ನಾವು ಡೆಸ್ಟ್ರಾಯ್ ಮಾಡಿರೋದಲ್ವಾ ಸರ್? ಆದ್ರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ನಮ್ಮ ಡ್ರೋನ್ಗಳ ಮಾಹಿತಿ ಯಾಕೆ ಹೋಗಿಲ್ಲ ಅವ್ರಿಗೆ? ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಇಸ್ ಆಲ್ ಚೈನೀಸ್. ಸೊ ಅವರು ಯಾವ ಟ್ರಯಲ್ಸ್ ಇಲ್ಲ. ಚೈನೀಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಇವತ್ತು ಅವ್ರ ಹತ್ರ ಏನಿದಾವೆ, ದೇ ಆರ್ ನಾಟ್ ಇವನ್ ಟ್ರಯಲ್ ಟೆಸ್ಟೆಡ್. ಆಮೇಲೆ ಯಾವ ಯುದ್ಧದಲ್ಲಿ ಉಪಯೋಗಿಸಿಲ್ಲ ಅವರು. ಬಟ್ ನಮ್ಮ ಹತ್ರ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ಇದಾವೆ, ಇಟ್ ಈಸ್ ಅ ಮಲ್ಟಿ ಲೇಯರ್ಡ್ ಗ್ರಿಡ್ ಸಿಸ್ಟಮ್. ನಮ್ಮ ರೇಂಜು 500 ಕಿಲೋಮೀಟರ್ಸ್ನಿಂದ 30 ಕಿಲೋಮೀಟರ್ಸ್ವರೆಗೆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಅಂಬ್ರೆಲ್ಲಾ ಇದೆ ಒಂದು. ಸೊ ಅವರ್ಸ್ ಇಸ್ ಅ ವೆಲ್ ಟೆಸ್ಟೆಡ್ ಆ್ಯಂಡ್ ನಮ್ಮದು ಟ್ರಯಲ್ ಟೆಸ್ಟೆಡ್ ಇದೆ. ಆಮೇಲೆ ವಿ ಹ್ಯಾವ್ ಯೂಸ್ ಇಟ್ ಆಲ್ಸೋ ಇನ್ ಮೆನಿ ಎಕ್ಸಸೈಸಸ್, ಮಾಕ್ ಡ್ರಿಲ್ಸು ಅವೆಲ್ಲ ಮಾಡ್ತೀವಿ. ಇದು ಇಸ್ರೇಲ್ದು ಇದಾದಾಗ ಸರ್, ಈ ಗೋಲ್ಡನ್ ಡೋಮು, ಈಗ ಡೈಮಂಡ್ ಡೋಮ್ ಅಂತ ಏನೇನೋ ಮಾತಾಡ್ತಾರಲ್ಲ ಸರ್, ಎಕ್ಸಾಕ್ಟ್ಲಿ ಅದೇನಾ ಸರ್ ಇದು? ಹೌದು, ಅದೇ ಸೇಮ್ ಥಿಂಗ್. ಬಟ್ ಡ್ರೋನ್ ಟೆಕ್ನಾಲಜಿ ಸೇಮ್. ವಾಟ್ ಹ್ಯಾಪನ್ಸ್ ಅಲ್ಲ, ಇದು ಏರ್ ಡಿಫೆನ್ಸ್ ಸಿಸ್ಟಮ್. ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಏನಾಗುತ್ತೆ, ಸಟಲ್ ಫ್ರೀಕ್ವೆನ್ಸೀಸ್ ಇರ್ತವೆ, ಲೆವೆಲ್ಸ್ ಆಫ್ ಫ್ರೀಕ್ವೆನ್ಸೀಸ್. ಆ ಫ್ರೀಕ್ವೆನ್ಸೀಸ್ನ ನಾವು ಅದನ್ನು ಕಂಡುಹಿಡಿದ್ಬಿಟ್ಟು ದೆನ್ ವಿ ಟೇಕ್ ಆನ್ ದಟ್ ಎಕ್ಸಾಕ್ಟ್ಲಿ ಅದೇನಾಗುತ್ತೆ, ಆ ಫ್ರೀಕ್ವೆನ್ಸಿನ ಆ ರೇಂಜ್ನಲ್ಲಿ, ಆ ಎಲಿವೇಶನ್ನಲ್ಲಿ ಎಲ್ಲ ಡಾಟಾ ತಗೊಂಡು ದೆನ್ ವಿ ಫೈರ್ ಅಟ್ ದಟ್ ಸಿಸ್ಟಮ್ ಆ್ಯಂಡ್ ವಿ ಡೆಸ್ಟ್ರಾಯ್ ಇಟ್. ಆಲ್ ರೈಟ್, ಓಕೆ. ಎಸ್ ಸರ್, ಲಿಂಗಣ್ಣ ಸರ್, ನನ್ನ ಧ್ವನಿ ತಮಗೆ ಕೇಳಿಸ್ತಿದೆಯಾ ಸರ್? ಸರ್, ಈಗ ಎಸ್ ಕೇಳಿಸ್ತಾ ಇದೆ, ನನಗೂ ಕೇಳಿಸ್ತಾ ಇದೆ ಸರ್. ಈಗ ಪಾಕಿಸ್ತಾನ, ಈಗ ಇವರು ಯಾರು ನಮ್ಮ ವಿದೇಶಾಂಗ ಕಾರ್ಯದರ್ಶಿಗಳು ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು, ಪದೇ ಪಾಕಿಸ್ತಾನ ದಾಳಿಗಳನ್ನು ಡಿನೈ ಮಾಡ್ತಾ ಇದೆ. ನಾವು ಮಾಡಿಲ್ಲ, ನೀವೇ ಹೊಡ್ಕೊಂಡು, ನೀವೇ ಸೈರನ್ ಹೊಡ್ಕೊಂಡು, ನೀವೇ ದಾಳಿ ಮಾಡಿಕೊಂಡು, ನೀವೇ ನಾಟಕ ಆಡ್ತಾ ಇದ್ದೀರಿ ಅನ್ನೋ ಥರದ ಗಿಮಿಕ್ಕನ್ನು ಮಾಡ್ತಾ ಇದೆ ಅಂತ. ಸೊ ಒಂದು ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಸರ್ ಈ ಥರದ ಗಿಮಿಕ್ ನಿಜಕ್ಕೂ ಕೂಡ ಪಾಕಿಸ್ತಾನಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತಾ? ಪಾಕಿಸ್ತಾನ ಏನೇ ಗಿಮಿಕ್ ಮಾಡಿದ್ರು ಅದ್ ನಡೆಯಲ್ಲ. ಬಿಕಾಸ್ ಕೆಲವು ಮಾಹಿತಿಗಳು ನಾವ್ ಆಗ್ಲೇ ರವಾನೆ ಮಾಡಿದೀವಿ. ಅವರು ಬೀಳ್ಸ್ತಿರೋಂತ ಡ್ರೋನ್ಸ್ ಗಳಾಗಿರ್ಬೋದು, ಮತ್ತೆ ಅವ್ರು ಹೊಡೆದಿರುವಂತ ಕೆಲವು ಮಿಸೈಲ್ಸ್ ಗಳಾಗಿರ್ಬೋದು. ನೋಡಿ, ಆಗ್ಲೇ PL-15 ಚೈನೀಸ್ ಮಿಸೈಲ್ ಅಂತ ನಾವ್ ಆಗ್ಲೇ ಅದ್ರ ಫೋಟೋನು ನೀವು ನೋಡಿರ್ಬೋದು. ಮತ್ತೆ ಈ ಡ್ರೋನ್ಸ್ ನ ಕೆಲವು ಅವಶೇಷಗಳೆಲ್ಲ ಫೊರೆನ್ಸಿಕ್ ಲ್ಯಾಬಿಗೆ ಕಳ್ಸಿದ್ದಾರೆ. ಅದು ಯಾವ ಡ್ರೋನ್ ಅಂತಾನು ಟರ್ಕಿಶ್ ಮೇಡ್ ಡ್ರೋನ್ಸ್ ಅಂತ ಅದು ಆಗ್ಲೇ ಹೇಳಿದ್ದಾರೆ. ಸೊ ಇದನ್ನೆಲ್ಲ ನಾವು ಪ್ರೂವ್ ಮಾಡ್ತೀವಿ. ಸೊ ಇದನ್ನೆಲ್ಲ ಪ್ರೂವ್ ಮಾಡಿ ನಾವು ತೋರಿಸ್ತೀವಿ. ಸೊ ಪಾಕಿಸ್ತಾನ್ ಹೇಳೋದನ್ನೆಲ್ಲ ಯಾರು ನಂಬಕ್ ಹೋಗಲ್ಲ. ನೋಡಿ, ಅವನ್ ಹಫೀಜ್ ಸಯೀದ್ ಈಸ್ ಎ ಟೆರರಿಸ್ಟ್ ಬ್ಯಾಂಡ್ ಬೈ ದ UN. ಅವನ್ ಅಲ್ಲೇ ಓಡಾಡ್ಕೊಂಡಿದ್ದಾನೆ.
ಆಮೇಲೆ ಆ ಮೊಹಮ್ಮದ್ ಅಜ್ಮರ್ ಯಾರ ಇದ್ದಾನೆ ಅವನು ಅಲ್ಲೇ ಮೌಲಾನ. ಓಡಾಡ್ಕೊಂಡಿದ್ದಾನೆ. ಅವ್ರು ಯಾರ್ಯಾರ ಟೆರರಿಸ್ಟ್ ಲಿಸ್ಟ್ ಹೇಳ್ತಾರೋ ಅದನ್ನೆಲ್ಲ ಪಾಕಿಸ್ತಾನಲ್ಲಿ ಕಣ್ಣೆದುರುಗಡೆನೆ ಕಾಣುತ್ತೆ. ಸೊ ಇದೆಲ್ಲ ನೋಡಿದ್ರೆ ಪಾಕಿಸ್ತಾನ್ ಇಸ್ ಎ ರೋಗ್ ಸ್ಟೇಟ್ ಅನ್ನೋದು ಅದರಲ್ಲಿ ಯಾವುದೇ ವಿಧವಾದ ಡೌಟು ಯಾರಿಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲ. ಆಮೇಲೆ UNSC ಮೊನ್ನೆನೂ ಅವ್ರು ಚೀಮಾರಿ ಹಾಕ್ಸ್ಕೊಂಡ್ ಬಂದ್ರು, ಈಗ ಯಾಕೆ ನೀವು ಮಿಸೈಲ್ ಟೆಸ್ಟ್ ಮಾಡಿದ್ರಿ. ಈ ಪಹಲ್ಗಾಮ್ ಅಟ್ಯಾಕ್ ನ ವಾದ ಮಾಡಕ್ ಹೋದಾಗುನು ಅವ್ರು ಚೀಮಾರಿ ಹಾಕಿಸ್ಕೊಂಡ್ ಬಂದ್ರು, ಯಾಕೆ ನೀವು 2 ಮಿಸೈಲ್ ಟೆಸ್ಟ್ ಮಾಡಿದ್ರಿ, ಒಂದ್ ಫಟಾ ಟೆಸ್ಟ್ ಮಾಡಿದ್ರಿ, ಒಂದ್ ಅಬ್ದಾಲಿ ಟೆಸ್ಟ್ ಮಾಡಿದ್ರಿ, ಯಾಕೆ ಟೆಸ್ಟ್ ಮಾಡಿದ್ರಿ ಈ ಮಿಸೈಲ್ಸ್ ಎಲ್ಲ. ಸೊ ಈ ತರ ಅಲ್ಲೂ ಅವ್ರಿಗೆ ಮನ್ನಣೆ ಸಿಕ್ಲಿಲ್ಲ UNSC. ನಾಳೆ ಅವರು IMF ಲೋನ್ ಬೇರೆ ಅವ್ರಿಗೆ ಹೋಗ್ಬೇಕು, ಸ್ಯಾಂಕ್ಷನ್ ಆಗ್ಲೇಬೇಕು ನಾಳೆ. ಆ ಲೋನ್ ಸ್ಯಾಂಕ್ಷನ್ ತಡೆಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಆಗ್ಲೇ ಹೋಗಿದ್ದಾರೆ IMF ಮೀಟಿಂಗ್ಗೆ. ಸೊ ಈ ತರ ಎಲ್ಲ ನಾವು ಬಹಳ ವಿತ್ ಲಾಟ್ ಆಫ್ ಪ್ರೂಫ್ಸ್ ನಾವು ಆಗ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಟ್ಟಿದೀವಿ. ಈವನ್ ನಾವು ನಿನ್ನೆ ಅಟ್ಯಾಕ್ ಮಾಡಿದೀವಿ, ಬಟ್ ಅದು ಅಟ್ಯಾಕ್ ಮಾಡಿರೋದು ಎಲ್ಲೂ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಇವತ್ತಿನ ಸ್ಟೇಟ್ಮೆಂಟ್ ಅಲ್ಲೂ ಅವ್ರೆಲ್ಲೂ ಹೇಳಲಿಲ್ಲ ನಾವು ಮಾಡಿದಂತ ಅಟ್ಯಾಕ್ ನ. ಸೊ ನಾವು ಕೆಲವು ಅಟ್ಯಾಕ್ಸ್ ಗಳನ್ನ ಮಾಡಿದೀವಿ, ಬಟ್ ನಾವು ಅದು ಯಾಕೆ ಅವ್ರು ಅಧಿಕೃತ ಮಾಹಿತಿ ಕೊಡ್ಲಿಲ್ಲ ಅಂತ ನೋಡ್ಬೇಕಾಗುತ್ತೆ. ಎಸ್, ಕರೆಕ್ಟ್ ಸರ್ ತಾವು ಹೇಳಿದ್ದು. ಬಟ್ ಒಂದಂತೂ ಸತ್ಯ, ಅಂತಾರಾಷ್ಟ್ರೀಯ ಸಮುದಾಯ ನೋಡ್ತಾ ಇರುತ್ತೆ ಯಾವಾಗಲೂ ಕೂಡ ಕದನ ವಿರಾಮ ಏನು ನಾವು ಒಪ್ಪಂದಗಳನ್ನು ಮಾಡ್ಕೊಂಡಿದ್ವಿ ಅದರ ಉಲ್ಲಂಘನೆ ಆದರೆ ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ನಾವು ಉತ್ತರ ಕೊಡಬೇಕಾಗುತ್ತೆ. ಇಂತಹ ವಿಚಾರಗಳ ಬಗ್ಗೆ ಸೇನೆ ಯಾವಾಗಲೂ ಕೂಡ ಒಂದು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಪಾಕಿಸ್ತಾನನೂ ಡಿನೈ ಮಾಡ್ತಾ ಇರುತ್ತೆ. ಇನ್ನೊಂದು ಕಡೆ ನಾವು ಕೂಡ ಇಡಬೇಕಾಗಿರುವಂಥ ಪ್ರತಿ ಹೆಜ್ಜೆಯ ಬಗ್ಗೆಯೂ ಕೂಡ ಇವತ್ತು ವಿಕ್ರಮ್ ಸರ್ ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ನಾವು ಯಾವುದೇ ಪ್ರಚೋದನೆಗೂ ಒಳಗಾಗ್ತಿಲ್ಲ, ನಾವು ಯಾವುದೇ ಪ್ರಚೋದನೆ ಮಾಡ್ತಾ ಇಲ್ಲ ಅಂತ. ಇರಲಿ. ಎಸ್ ಸರ್, ರವಿ ಮುನಿಸ್ವಾಮಿ ಸರ್, ನಾನು 4 ದಿನದಿಂದ ಕಂಟಿನ್ಯೂಸ್ ಆಗಿ ಈ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಯಾರ್ಯಾರು ನಮ್ಮ ಆರ್ಮಿ ಸ್ಪೆಷಲಿಸ್ಟ್ಸ್ ಇದ್ದಾರೋ ಅಥವಾ ಎಕ್ಸ್ ಆರ್ಮಿ ಮೆನ್ಸ್ ಇದ್ದಾರೋ ಅವ್ರಿಗೆಲ್ಲ, ಸರ್ ಇವತ್ತು ಯುದ್ಧ ಆರಂಭ ಆಗಿದೆಯಾ? ಬೆಳಗ್ಗೆ ನಾನು ಬಂದಿದ್ದೆ ನಿಮ್ಮ ಚಾನೆಲ್ಗೆ, ಇನ್ನ ಯುದ್ಧ ಆರಂಭ ಆಗಿಲ್ಲ. ಇದು ಯುದ್ಧ ಅಲ್ವಾ? ಯುದ್ಧ ಅಲ್ಲ ಇದು. ಹಾಗಾದ್ರೆ ನಾವೆಲ್ಲ ಅನ್ಕೊಂಡಿರೋದು, ಯಾಕಂದ್ರೆ ನಾವೆಲ್ಲ ಯುದ್ಧನೇ ನೋಡಿಲ್ಲ ಬಿಡಿ ಸರ್. ನಾವು 1971 ಆಗ್ಲಿ ಕಾರ್ಗಿಲ್ ಆಗ್ಲಿ ನಾವು ನೋಡಿಲ್ಲ. ಯುದ್ಧದ ವ್ಯಾಖ್ಯಾನ ನಮಗೆ ಗೊತ್ತಿಲ್ಲ, ಯುದ್ಧ ಹೇಗೆ ನಡೆಯುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಈಗ ನಡೀತಿರೋದನ್ನೇ ನಮ್ಮ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಇದೇ ಯುದ್ಧ ಇರಬಹುದೇನೋ ಅನ್ನೋ ಭಯದಲ್ಲಿ ನಾವಿದ್ದೀವಿ. ನೀವು ಹೇಳ್ತಿರೋ ಪ್ರಕಾರ ಇದು ಯುದ್ಧನೇ ಅಲ್ಲ ಅಂತಂದ್ರೆ ಇನ್ನು ಯುದ್ಧ ಎಷ್ಟು ಭೀಕರತೆಯಿಂದ ಕೂಡಿರಲಿದೆ ಅಂತ. ಈಗ ನಾ ಹೇಳಿದೆ 9 ಟಾರ್ಗೆಟ್ಸ್. ನಮ್ಮ ಭಾರತದ ಉದ್ದೇಶ ಒಂದೇ ಒಂದು, ಉಗ್ರವಾದರ ತರಬೇತಿ ಕೇಂದ್ರಗಳನ್ನೇ ಧ್ವಂಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಉಗ್ರವಾದರು ಮತ್ತು ಉಗ್ರವಾದರ ತರಬೇತಿ ಕೇಂದ್ರಗಳನ್ನ ಧ್ವಂಸ ಮಾಡಬೇಕು, ಅಲ್ಲಿರೋ ಉಗ್ರವಾದರನ್ನು ಧ್ವಂಸ ಮಾಡಬೇಕು. ಅಂದ್ರೆ ಟಾಪ್ ಟೆರರಿಸ್ಟ್ ಇರ್ತಾರಲ್ಲ, ಸೈಯದ್ ಸಲಾಹುದ್ದೀನ್ ಮತ್ತೆ ಈಗ ಹಫೀಜ್ ಸಯೀದ್ ಈಗಲೇ ಪ್ರಾಮಿನೆಂಟ್ ಆಗಿದ್ದಾರೆ. ಉಳಿದವ್ರನ್ನೆಲ್ಲ ಸಾಕಷ್ಟು ತಿಂಗಳಿಗೊಬ್ಬರಾಗೆ ಹೊಡೆದು ಸಾಯ್ತಿದ್ದಾರೆ. ಅದು ಸುದ್ದಿ ಸಮಾಚಾರದಲ್ಲಿ ಪ್ರತಿದಿನ ಏನಾದ್ರು ಒಂದು ಬರ್ತಾನೆ ಇದೆ. ದಾವೂದ್ ಇಬ್ರಾಹಿಂ ಇವತ್ತು ಓಡೋದ್ರು ಅಂತ ಎಲ್ರಿಗೂ ನಿಮ್ಗೆ ಗೊತ್ತಾಗ್ತಾ ಇದೆ. ಸೊ ನಾವು ಅದಕ್ಕೆ ಹೋಗಿದ್ದಕ್ಕೋಸ್ಕರ ನಾವು ಹೇಳಿದ್ವಿ, ನಮ್ಮ ಕಡೆ ಒಂದು ಘೋಷಣೆ ಆಗಿತ್ತು, ನಾವು ನಮ್ಮ ಕಡೆಯಿಂದ ತಾಳ್ಮೆಯನ್ನು ತೋರಿಸಿದೀವಿ. ನಮ್ಮ ಗುರಿ ಉಗ್ರವಾದರ ಮಾತ್ರನೇ, ಉಗ್ರವಾದರ ನಾಯಕರು ಮಾತ್ರನೇ ಅಂತ ನಾವು ಹೇಳಿ ಕೂಡ ಅವ್ರು ಮತ್ತೆ ಅದೇ ಡ್ರೋನ್ ಅಟ್ಯಾಕ್ ಅಂತ ಹೇಳಿದ್ರಲ್ಲ, ಡ್ರೋನ್ ಅಟ್ಯಾಕ್ ಮಾಡಿದ್ದಾರೆ. ಆ ಡ್ರೋನ್ ಅಟ್ಯಾಕ್ ಅಲ್ಲಿ ಸಾಕಷ್ಟು AD ವೆಪನ್ ಸಿಸ್ಟಮ್ ಇದೆ. ಈಗ S-400 ಅಂತ ಹೇಳ್ತಾರೆ, ಆಮೇಲೆ ಬರಾಕ್ ಅಂತ ಹೇಳ್ತಾರೆ, ಇದು ಆಕಾಶ್ ಅಂತ ಹೇಳ್ತಾರೆ. ಅದನ್ನೆಲ್ಲ ಉಪಯೋಗಿಸೋಕೆ ಬೇಕಾಗಿಲ್ಲ, ಯಾಕೆಂದ್ರೆ ಒಂದು ಎಲಿನೇ ಸಾಯಿಸೋದಕ್ಕೆ ಆನೆ ಮರಿನ್ ತಗೊಂಡು ಹೋಗ್ಬೇಕು ಅಂತ ಒಂದು ಕತೆ ಆಗತ್ತೆ ಅದು. ಬಟ್ ಇವು ಸಾಕಷ್ಟು ಅದರ್ ಸಿಸ್ಟಮ್ಸು ನಮ್ಮ ಹತ್ರ ಇದೆ, ಅದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಅಂದ್ರೆ ಈಗ ಪ್ರಪಂಚದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ರಷ್ಯನ್ಸ್ಗೆ ಸಕ್ಸಸ್ ರೇಟ್ ಬಂದು 85%, ನಮ್ಮ ಇಸ್ರಾಯೇಲ್ಗೆ UK ಒಂದು 95%, ಇದು UK 85%, ರಷ್ಯನ್ಸ್ಗೆ 95%, ಇಸ್ರಾಯೇಲ್ 98%, ಭಾರತಕ್ಕೆ 100% ಸಕ್ಸಸ್ ರೇಟ್ ಇದೆ ಈ ಡ್ರೋನ್ಗಳನ್ನ ಸುಟ್ಟು ಬಿಡಿಸೋದಕ್ಕೆ. ಈ ಡ್ರೋನ್ಸ್ ಹೆಸರು ಬಂದು ತುರ್ಕಿನೇ ಕಳಿಸಿರೋದು. ಬೈರಾಕ್ಟರ್ ಅಂತ ಒಂದು ಡ್ರೋನ್ ಇದೆ,
ಅದ್ರ ಜೊತೆಗೆ ಇನ್ನೊಂದು ಡ್ರೋನ್ ಇದೆ, ಅದ್ರ ಹೆಸರು ಮರ್ತು ಬಿಟ್ಟಿದ್ದೀನಿ ನಾನು. ಅದ್ರ ಹೆಸರೇ ದಾಳಿ ಅಂತ ಹೆಸರು ಅದಕ್ಕೆ. ಪಾಕಿಸ್ತಾನಕ್ಕೆ ಆಲ್ರೆಡಿ ಒಂದು 5-6 C-130 ಏರ್ಕ್ರಾಫ್ಟ್ ಅಲ್ಲಿ ಬಂದು ಇಳಿದಿತ್ತು. ಆದ್ರೆ ತುರ್ಕಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಇದು ಯಾವ್ದೋ ಒಂದು ದೇಶಕ್ಕೆ ನಾವು ನಮ್ಮ ಐಟಮ್ಸ್ ಕಳಿಸಿದೀವಿ, ಅದಕ್ಕೆ ರೀಫಿಲಿಂಗ್ ಅಲ್ಲಿ ಇಳಿಸಿದೀವಿ ಅಂತ ಹೇಳ್ಬಿಟ್ಟು. ಸಮೀಪದಲ್ಲಿ ಒಂದು ಅವರ ಯುದ್ಧ ಹಡಗು ಅಲ್ಲಿ ಡಾಕ್ ಆಗಿದೆ ಕರಾಚಿ ಪೋರ್ಟ್ ಅಲ್ಲಿ ಅದರಲ್ಲಿಂದ ಬಂದಿದೆ. ಇದೇ ಸುಳ್ಳು ಹೇಳ್ತಿದ್ದಾರೆ, ಎರ್ದೋವಾನ್ ಅಂತೂ ಸುಳ್ಳು ಹೇಳ್ತಿದ್ದಾರೆ. ಎರ್ದೋವಾನ್ ಒಂದು ಮುಖ್ಯ ಗುರಿ ಏನಂತ ಹೇಳಿದ್ರೆ ಇಸ್ಲಾಮಿಕ್ OIC ಅಂತ, ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಇದೆ, ಅದಕ್ಕೆ ನಾಯಕರಾಗಬೇಕು ಅಂತ ಅವರು ಪ್ರಯತ್ನ ಪಡ್ತಿದ್ದಾರೆ. ಈ ಇಸ್ಲಾಮಿಕ್ ದೇಶಗಳ ಒಗ್ಗಟ್ಟು ತಗೋಬೇಕು ಅಂತ ಹೇಳ್ಬಿಟ್ಟು. ಆದ್ರಿಂದ ಪಾಕಿಸ್ತಾನಕ್ಕೆ ಅವರು ಈ ತರ ಒಂದು ಸಹಾಯಕ್ಕೋಸ್ಕರ ಇದು ಕಳಿಸ್ತಿದ್ದಾರೆ. ಸೊ 100% ಶೂಟ್ ಡೌನ್ ಆಗಿದೆ ಅವರ ಡ್ರೋನ್ಸ್ ಎಲ್ಲ. ಸೊ ಅದನ್ನ ಶೂಟ್ ಡೌನ್ ಮಾಡಿರೋದು ಬಹಳ ಲೋ ಲೆವೆಲ್ AD ಎಕ್ವಿಪ್ಮೆಂಟ್ ಅಂತ ನಮ್ಮ ಹತ್ರ ಇದೆ. ಆ AD ಎಕ್ವಿಪ್ಮೆಂಟ್ ಉಪಯೋಗಿಸ್ಕೊಂಡು ಇದ್ ಮಾಡ್ತಿದ್ದಾರೆ. ಈ S-400, ಬರಾಕು, ಬ್ರಹ್ಮೋಸು ಮತ್ತೆ ಆಕಾಶ್ ಇದೆಯಲ್ಲ, ಅದು ಎಲ್ಲ ಉಪಯೋಗಿಸಿರೋದು ಅವರು ಕರಾಚಿ, ಲಾಹೋರ್, ಸಿಯಾಲ್ಕೋಟ್, ರಾವಲ್ಪಿಂಡಿ, ಸರ್ಗೋದಾ ಅಂತ ಡಿಫೆನ್ಸ್ ಮಿನಿಸ್ಟ್ರಿನೇ ಕನ್ಫರ್ಮ್ ಮಾಡಿದೆ. ಓಕೆ, ಅದು ಕನ್ಫರ್ಮ್ ಆಗಿದೆ. ಅದು ನಮಗೆ ಹಲೋ ಹೇಳಿ, ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆಯಾ? ನಮ್ಮ ಸುರಕ್ಷತೆಗೋಸ್ಕರ ನಾವು ಅದನ್ನೇ ಧ್ವಂಸಗೊಳಿಸಿದೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ದಿರ ಅದ ಕಂಪ್ಲೀಟ್ ಡ್ರೋನ್ 100% ನಾಶ ಮಾಡಿದ್ದಾರೆ, 100% ನಾಶ ಮಾಡಿದ್ದಾರೆ. ಇಟ್ ಇಸ್ ಪ್ಯೂರ್ಲಿ ಸೆಲ್ಫ್ ಡಿಫೆನ್ಸ್. ನಾವು ಮತ್ತೆ ಆಕ್ರಮಣ ಮಾಡಿಲ್ಲ. ಯುದ್ಧ ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಅಂದ್ರೆ ಇದು ಗಡಿ ಪ್ರದೇಶ, ಅಂತಾರಾಷ್ಟ್ರೀಯ ಗಡಿಯಿಂದ ನಾವು ಯಾವಾಗ ಪಾರಾಗ್ತೀವೋ ಆವಾಗಲೇ ಯುದ್ಧ. ಇಲ್ಲ ನಾವು ಇಲ್ಲ ಶತ್ರು ದೇಶ ನಮ್ಮ ಗಡಿ ಪ್ರದೇಶನ ಕ್ರಾಸ್ ಮಾಡಿದ್ರೆ ಯುದ್ಧ ಅಂತ ಹೇಳ್ತೀವಿ ಅಷ್ಟೇ. ಸೊ ಯುದ್ಧ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಶತ್ರು ಆದ್ರೂ ಅಥವಾ ನಾವಾದ್ರೂ ಯಾರಾದ್ರೂ ಅವರ ನೆಲದ ಮೇಲೆ ನಾವು ಅಥವಾ ನಮ್ಮ ನೆಲದ ಮೇಲೆ ಅವರು ಕಾಲಿಡಬೇಕು, ಆವಾಗ್ಲೇ ಯುದ್ಧ ಆರಂಭ ಅಂತ ಅರ್ಥ. ಹೌದಾ ಸರ್? ಎಸ್ ಎಸ್, ಇಟ್ ಇಸ್ ಸಿಂಪಲ್ ಅಗ್ರೆಷನ್. ಇದು ಸಿಂಪಲ್ ಅಗ್ರೆಷನ್. ಇದು ಅವ್ರ ಕಡೆಯಿಂದ, ನಮ್ ಕಡೆಯಿಂದ ಸೆಲ್ಫ್ ಡಿಫೆನ್ಸ್ ಅಷ್ಟೇನೆ. ಆಲ್ ರೈಟ್, ಓಕೆ, ಎಸ್. ಇವರು ನಮ್ಮ ಡಾಕ್ಟರ್ ರಾಮರಾವ್ ಸರ್, ಈಗ ನಿನ್ನೆ ನೌಕಾದಳ ರಾತ್ರಿ ನಾನು ಲೈವಲ್ಲಿದ್ದೆ. ನೌಕಾದಳದಿಂದ INS ವಿಕ್ರಾಂತ್ ಹೊರಟಿದೆ, ಅಲ್ಲಿ ಹೋಗಿ ಕರಾಚಿಯ ಪೋರ್ಟ್ನ ಧ್ವಂಸ ಮಾಡಿದೆ ಅಂತೆಲ್ಲ ನಾವು ಹೇಳಿದ್ವಿ. ಸರ್, ಈಗ ಈ ವಿಕ್ರಾಂತ್ ಅದ್ರ ಸ್ಪೆಷಾಲಿಟಿ ಏನು ಸರ್? ನೋಡಿ, INS ವಿಕ್ರಾಂತ್ ಬಗ್ಗೆ ನಾನು ಹೇಳ್ಬೇಕಂದ್ರೆ, ನಾನು ಫಸ್ಟ್ INS ವಿಕ್ರಾಂತ್ ಇನ್ನೊಂದು ಶಿಪ್ ಇದೆ, ಅದು 1917 ಒಳಗೆ ತುಂಬ ಕೀ ರೋಲ್ ಪ್ಲೇ ಮಾಡಿದೆ. ಅದಕ್ಕೂ ಸೇಫ್ ಗಾರ್ಡ್ಗೋಸ್ಕರ ನಮ್ಮ ಸಬ್ಮರೈನ್ಸು ಶಿಪ್ಸ್ ಎಲ್ಲ ಸೇಫ್ ಗಾರ್ಡ್. ಬಿಗ್ಗೆಸ್ಟ್ ಶಿಪ್ ಅಂಡ್ ಓನ್ಲಿ ವಿಕ್ರಾಂತ್ ಶಿಪ್, ಓನ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಇನ್ ಇಂಡಿಯಾ ದೋಸ್ ಡೇಸ್ 1971. ಆ ಟೈಮ್ನಲ್ಲಿ ಅದಕ್ಕೆ ಅಟ್ಯಾಕ್ ಮಾಡಕ್ಕೆ ಗಾಜಿ ಬಂದಿದೆ. ಈವನ್ PNS ಗಾಜಿ, ಪಾಕಿಸ್ತಾನ್ ನೇವಲ್ ಸಬ್ಮರೈನ್, ಪಾಕಿಸ್ತಾನ್ PNS ಗಾಜಿ ಅಂತ ಮೂವಿನೂ ನೋಡಿರ್ಬೋದು. ಗಾಜಿ ಮೂವಿ ಬಂದಿದೆ ಸಬ್ಮರೈನ್ ಮೇಲೆ. ಅದೆಲ್ಲ ಅಟ್ಯಾಕ್ ಅಂತಂದ್ರೆ ಇದು ಹೈಯೆಸ್ಟ್ ಸ್ಟ್ರೆಂತ್ ಏನಿದೆ ನೇವಿಗೆ, ಇಂಡಿಯನ್ ನೇವಿಗೆ ಆ ಟೈಮ್ನಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್. ಏರ್ಕ್ರಾಫ್ಟನ್ನು ಸಮ್ಹೌ ವಿ ಹ್ಯಾವ್ ಟು ಡೆಸ್ಟ್ರಾಯ್ ಅಂತ ಯೋಚನೆ ಮಾಡಿದ್ದಾರೆ. ಆ ಟೈಮ್ನಲ್ಲಿ ತುಂಬ ಲ್ಯಾಂಗ್ವೇಜಸ್ನು ಕನ್ಫ್ಯೂಸ್ ಮಾಡಿ ಮಲಯಾಳಂನಲ್ಲಿ ಯೂಸ್ ಮಾಡಿದ್ದಾರೆ. ಮಲಯಾಳಿ ಯಾರಿಗೂ ಗೊತ್ತಾಗುತ್ತೆ ಪಾಕಿಸ್ತಾನವ್ರಿಗೆ. ಆ ಥರ ಸಿಗ್ನಲ್ಸ್ ಎಲ್ಲ ಕಮ್ಯುನಿಕೇಷನ್ ಮಾಡಿ ತುಂಬ ಸೇಫಾಗಿ ಗಾರ್ಡ್ ಮಾಡಿ ಅದು ಯೂಸ್ ಮಾಡಿ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಆ ಟೈಮ್ನಲ್ಲಿ. ಯಾವಾಗ? 1971. ಅದು ಆ್ಯಕ್ಚುಲಿ ಲಂಡನ್ನಿಂದ ನಮಗೆ ಗಿಫ್ಟಾಗೆ ಸಿಕ್ಕಿತ್ತು. ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರುಗೆ ಅದು ಗಿಫ್ಟಾಗೆ ಸಿಕ್ಕಿತ್ತು. ಅವ್ರು ಯೂಸ್ ಮಾಡಿಕೊಂಡು ಸೆಕೆಂಡ್ ಹ್ಯಾಂಡ್ ನಮಗೂ ಕೊಟ್ಟಿದ್ದಾರೆ. ಅದಕ್ಕೂ ನಮ್ಮ ಕಂಟ್ರಿನಲ್ಲಿ 30 years ಯೂಸ್ ಮಾಡಿದ್ದಾರೆ. ಅವ್ರಿಗೆ ಬೇಡ, ಅದು ಕಂಡಮ್ ಮಾಡಿ ಡಿಕಮಿಷನ್ ಮಾಡಿ ಕೊಟ್ಟಿರೋದಂತ ಶಿಪ್ಗೆ ನಮಗೆ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಂತ ಇದು ಒಂದು ಒಳ್ಳೆ ಎಕ್ಸಾಂಪಲ್. ಯಾವುದ್ರೂ ಶಿಪ್ ಇರಲಿ, ಬೆಸ್ಟ್ ಮೇಂಟೈನ್ಸ್ ಅಂದರೆ ಇಂಡಿಯನ್ ನೇವಿನಲ್ಲಿ. ಯಾಕೆ ಸಾಲ್ಟ್ ವಾಟರ್ನಲ್ಲಿ ಯಾವುದೋ ಶಿಪ್ ರಸ್ಟ್ ಆಗುತ್ತೆ, ಆ ಥರ ಮೇಂಟೈನ್ ಮಾಡಿ ಅದು 30 yearsವರೆಗೆ. ಅದು ಆಮೇಲೆ ವಿರಾಟ್ ಬಂದಿದ್ದು, ಆಮೇಲೆ ವಿಕ್ರಮಾದಿತ್ಯ ಬಂದಿದ್ದು, ಮತ್ತು ಹೊಸ ವಿಕ್ರಾಂತ್ ರೆಡಿ ಮಾಡಿದ್ರೆ ಅದು ಇಂಡಿಜಿನಸ್ಲಿ 70% ಆಫ್ ದಿ ಶಿಪ್ ವಾಸ್ ಮೇಡ್ ಬೈ ಇಂಡಿಯಾ. ಅದರಲ್ಲಿ ಸ್ವಲ್ಪ ಏನೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ನಿರ್ಮಾಣ ಮಾಡಿದ್ದಾರೆ. ಅದು ರೀಸೆಂಟ್ಲಿ ಸೆಪ್ಟೆಂಬರ್ ಮಂತ್ 2020ನಲ್ಲಿ
ಸೆಪ್ಟೆಂಬರ್ 22ನಲ್ಲಿ ಇನಾಗ್ರೇಷನ್ ಮಾಡಿದ್ರೆ ಮೋದಿ ಕೊಚ್ಚಿನಲ್ಲಿ. ತುಂಬಾ ದೊಡ್ಡ ಅಚೀವ್ಮೆಂಟ್ ಅದು. ಏರ್ಕ್ರಾಫ್ಟ್ ಕ್ಯಾರಿ ಇಲ್ಲಿವರೆಗೂ ಯಾರೂ ಮಾಡಿರಲಿಲ್ಲ. ಅಂದ್ರೆ ರಷ್ಯಾ ಮಾಡಿದ, UK ಮಾಡಿದ್ರೆ, ಬಟ್ ನಮ್ಗೆ ಪಾಕಿಸ್ತಾನ, ಇಂಡಿಯಾ ಈ ಸಲ ಏಷ್ಯಾದಲ್ಲಿ ಯಾರು ಅಷ್ಟು ಟ್ಯಾಲೆಂಟ್ ಇಲ್ಲ. ಫಸ್ಟ್ ಟೈಮ್ ನಾನು ಮಾಡಿದ್ದೆ. ಅದನ್ನು ತುಂಬಾ ಅಡ್ವಾನ್ಸ್ಡ್ ವಿಕ್ರಾಂತ್, ಇದೆಲ್ಲ ಹಳೆ ವಿಕ್ರಾಂತ್ ತರ ಇಲ್ಲ, ತುಂಬಾ ಅಡ್ವಾನ್ಸ್ ವಿಕ್ರಾಂತ್, ಸಾಫಿಸ್ಟಿಕೇಟೆಡ್ ಎಕ್ವಿಪ್ಮೆಂಟ್ಸ್, ಅಟ್ಯಾಕಿಂಗ್ ನಲ್ಲಿ ತುಂಬಾ ಅಡ್ವಾನ್ಸ್ ಆಗಿದೆ. ಆ ತರ ಇವಾಗ ನಮ್ಗೆ ವಿಕ್ರಾಂತ್ ರೆಡಿ ಆಗಿದೆ. ವಿಕ್ರಾಂತ್ ನಿಂದ ಅದು ಹೋಗಿ ಅವರು ಡೆಸ್ಟ್ರಾಯ್ ಮಾಡಿ ಸೇಮ್ ಕರಾಚಿ ಹಾರ್ಬರ್ 1917 ಬೊಂಬಾರ್ಡ್ ಮಾಡಿದ್ದಾರೆ. ಅದು ಕಮೆಮೊರೇಟ್ ಮಾಡೋಕ್ಕೆ ನೆವಿ ಡೇ ಆಗುತ್ತೆ. ಇವಾಗ ನೆವಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕರಾಚಿ ಹಾರ್ಬರ್ 4th ಡಿಸೆಂಬರ್ ಡೆಸ್ಟ್ರಾಯ್ ಮಾಡಿದ್ದಾರೆ. ಅದು ಸೆಲೆಬ್ರೇಟ್ ಮಾಡೋಕೆ ನೆವಿ ಡೇ ಆಗ್ತಾ ಇದೆ ಇವಾಗ. ಅದು 71ನೇ ಇಸ್ವಿಯಲ್ಲಿ ಯಾವಾಗ ಕರಾಚಿ ಬಂದರ್ಗಾವನ್ನ ನಾವು ಯಾವಾಗ ಡೆಸ್ಟ್ರಾಯ್ ಮಾಡಿದ್ವಿ, ಇಟ್ ವಾಸ್ ಅ ಗೇಮ್ ಚೇಂಜರ್. ಇಟ್ ವಾಸ್ ಅ ಗೇಮ್ ಚೇಂಜರ್. ಯಾಕಂದ್ರೆ ಕರಾಚಿ ಪೋರ್ಟ್ನ ಯಾವಾಗ ಡೆಸ್ಟ್ರಾಯ್ ಮಾಡಿದ್ದೀವಿ ವಿತ್ INS ವಿಕ್ರಾಂತ್, ಆವಾಗ ದಟ್ ವಾಸ್ ಎ ಬಿಗ್ ದಿಸ್ ಥಿಂಗ್ ವಿನ್ ಸಿಚುವೇಶನ್ ಫಾರ್ ಇಂಡಿಯಾ. ಸೊ ದಟ್ ಈಸ್ ಅ ಮೇನ್. ಸೊ ಅದನ್ನೇ ಹೇಳ್ತಾರೆ, ಹಳಬರು ಹೇಳೋದು ಏನಂದ್ರೆ ಸರ್, ನೌಕಾದಳ ಯಾವತ್ತು ಯುದ್ಧಕ್ಕೆ ಎಂಟ್ರಿ ಆಗುತ್ತೋ ಅವತ್ತು ನಿಜಕ್ಕೂ ಕೂಡ ವಿಕ್ಟ್ರಿ ನಮ್ದು ಅಂತ. ಹೌದು. ಈಗ ನೋಡಿ, ನಾವು ಈವನ್ ಕರಾಚಿ ಏರ್ಪೋರ್ಟ್ನ ನಾವು ಇವಾಗೂ ಇತ್ತೀಚೆಗೆ ರಿಪೋರ್ಟ್ಸ್ ಬರೋಂಥದ್ದು ಡೆಸ್ಟ್ರಾಯ್ ಮಾಡಿದ್ದೀವಿ. ವಿ ಹ್ಯಾವ್ ಗಿವನ್ ಎ ಲಾಟ್ ಆಫ್ ಡಿಸ್ಟ್ರಕ್ಷನ್. ಪೋರ್ಟ್ ಆಗಿದೆ. ಈಗ ಆ ಪೋರ್ಟ್ನಲ್ಲಿ ಯಾವುದೇ ಇಂಪೋರ್ಟ್ ಎಕ್ಸ್ಪೋರ್ಟ್ ಬರ್ದಂಗೆ ಸ್ಟಾಪ್ ಕೂಡ ಆಗ್ಬಿಟ್ಟಿದೆ ಇವಾಗ. ಓಕೆ, ಎಲ್ಲದೂ ನಿಂತ್ಬಿಟ್ಟಿದೆ ಇವಾಗ. ಅವ್ರಿಗೆ ಪಾಕಿಸ್ತಾನ್ಗೆ ಬಹಳ ಕಷ್ಟ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಕಾಮರ್ಸ್. ಸರ್ ಅವ್ರದ್ದು ಹೆಂಗಿದೆ ಸರ್ ನೇವಿ ಫೋರ್ಸ್, ಅವ್ರದ್ದು ಹೆಂಗಿದೆ ಕಂಪ್ಯಾರಿಟಿವ್? ಅವ್ರದ್ದು ನೋಡಿ, ಅವ್ರ ಹತ್ರ ಏನಾದ್ರೂ ಇದೆಯಾ ಇಲ್ವಾ? ಪಾಕಿಸ್ತಾನ ಹತ್ರ 8 ಸಬ್ಮೆರಿನ್ ಇದೆ. ದುರ್ದೈವ ಏನಂದ್ರೆ ಬರೀ 2 ಸಬ್ಮೆರಿನ್ ಫಂಕ್ಷನಲ್ ಇದೆ. 6 ಸಬ್ಮೆರಿನ್ ದೇ ಆರ್ ನಾಟ್ ಫಂಕ್ಷನಲ್. ಸೊ ಮಾಡಕ್ಕೆ ದುಡ್ಡು ಬೇಕು. ಸೊ ಅವ್ರ ಹತ್ರ ಅವ್ರದ್ದು ಬಹಳಷ್ಟು ಕಷ್ಟ ಪರಿಸ್ಥಿತಿದಲ್ಲಿ ಇದ್ದಾರೆ ಅವರು. ನೀವು ಏರ್ ಫೋರ್ಸ್ ತಗೊಳ್ಳಿ, ನೇವಿ ತಗೊಳ್ಳಿ, ಆರ್ಮಿ ತಗೊಳ್ಳಿ, ಎಲ್ಲ ಶಸ್ತ್ರ ಪಡೆಗಳು ಬಹಳ ಕಷ್ಟದಲ್ಲಿದ್ದಾರೆ. ಆಮೇಲೆ ಅವರು ನಮ್ಮಂಗೆ ಆ ತರ ಆ ಕ್ಯಾಲಿಬರ್ ಅಂಡ್ ಲೆವೆಲ್ ನಲ್ಲಿ ಇಲ್ಲ ಅವರು. ಅಂದ್ರೆ ನಮ್ಮ ನೌಕಾದಳಕ್ಕೆ ನೋವೇರ್ ಅವರು ಹತ್ರ ಇಲ್ಲ. ನೌಕಾದಳಕ್ಕೆ, ನೌಕಾದಳ ಆಗ್ಲಿ, ಈವನ್ ಏರ್ ಫೋರ್ಸ್ ಆಗ್ಲಿ, ಏರ್ ಸ್ಟ್ರೈಕ್ಸ್ ನೋಡಿ. ನಾವು ಇವಾಗ F-16 ಹೊಡೆದಿದ್ದೀವಿ. ಒಂದು F-16, F-16 ಇವಾಗ ಮುಖಭಂಗ ಪಾಕಿಸ್ತಾನ್ಗೆ. ಯಾಕಂದ್ರೆ F-16 US ಕೊಟ್ಟಿದ್ದಾರೆ ಅವ್ರಿಗೆ. US ಅವರು ಅಗ್ರಿಮೆಂಟ್ ಮಾಡಿದ್ದಾರೆ ದಟ್ F-16 ಒನ್ಲಿ ಫಾರ್ ಆಂಟಿ ಟೆರರ್ ಆಪರೇಷನ್ಸ್ಗೆ ಯೂಸ್ ಮಾಡ್ಬೇಕಂತ. ನಾವು ಇವಾಗ ಪ್ರೂಫ್ ಎಲ್ಲ ತಗೊಂಡು ಕೊಡ್ತಾ ಇದೀವಿ. ಅವ್ರಿಗೆ ಮುಖಭಂಗ ಇವಾಗ ಪಾಕಿಸ್ತಾನ್ಗೆ. ದೇ ಆರ್ ನಾಟ್ ಸಪೋಸ್ ಟು ಯೂಸ್ F-16s ಅಲ್ಲ. ನಿಮ್ ದೇಶದಲ್ಲೇ ಇರೋ ಪಾಪಿಗಳನ್ನ ಕೊಂದಾಕಿ ಅಂತಂದ್ರೆ ಯಾವಾಗ್ಲೂ ನಮ್ ದೇಶಕ್ಕೆ ಕಾಲ್ ಕೆರ್ಕೊಂಡ್ ಬರೋದೇ ಆಗೋಯ್ತು. ಅವ್ರ ದೇಶದಲ್ಲಿ ಇರುವಂತಹ ಇದು ಬೆಂಕಿ ಅವ್ರನ್ನೇ ಸುಡ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಸೊ ಇವರು ಅಮೆರಿಕಾದವ್ರು ಎಷ್ಟು ಚಾಣಾಕ್ಷ ನೋಡಿ, ಅವ್ರ ಮನೆಯಲ್ಲೇ ಕೂತಿರುವಂತಹ ಭಯೋತ್ಪಾದಕರು ನೋಡಿ ಅದಕ್ಕೆ ಯುದ್ಧ ವಿಮಾನ ಕೊಟ್ಬಿಟ್ರಂತೆ ಅವ್ರು. ಅಲ್ವಾ ಸರ್? ಅವ್ರ ಮನೆಯಲ್ಲೇ ಕೂತ್ಕೊಂಡು, ಈಗ ನನ್ ಮನೇಲಿ ಕೂತ್ಕೊಂಡಿರುವಂತ ಶತ್ರುನ ಹೊಡೆಯಕ್ಕೆ ನಾನು ವಿಮಾನ ತರ್ಬೇಕಾ? ನೋಡಿ, ಅದನ್ನ ಇಟ್ಕೊಂಡು ಅವ್ರು ಪ್ರಪಂಚಕ್ಕೆ ಹೇಳಿದ್ರು ಒಸಾಮಾ ಬಿನ್ ಲಾದನ್ ನಮ್ಮ ಹತ್ರ ಇಲ್ಲೇ ಇಲ್ಲ ಅಂತ. ಯಾರು ಅಡ್ಡ ಇಡಿಸ್ಕೊಂಡು ಹುಡುಕಿ ತೆಗೆದ್ರು? ಅಮೆರಿಕನ್ ಸೀಲ್ಸ್. ಹೌದಾ? ಸೊ ಅಮೆರಿಕಾಗೆ US ಗೆ ಗೊತ್ತಿರ್ಬೇಕು ಇವಾಗೂ ದಟ್ ಪಾಕಿಸ್ತಾನ ನಂಬಲೇಬಾರ್ದು ಅಂತ. ಯು ಸಿ, ಇವತ್ತು ವಾಟ್ ಡಿಪ್ಲೊಮೆಸಿ, ಇಂಡಿಯನ್ ಡಿಪ್ಲೊಮೆಸಿ ಇಸ್ ಅಟ್ ಎ ವೆರಿ ಹೈ ಲೆವೆಲ್. ನಾವು ಪಾಕಿಸ್ತಾನ ವಿ ಆರ್ ಟ್ರೈಂಗ್ ಟು ಎಲಿಮಿನೇಟ್ ಫ್ರಮ್ ದ ವರ್ಲ್ಡ್. ಇವತ್ತು ಪಾಕಿಸ್ತಾನ್ ಆಸ್ ಫಾರ್ as a ಡಿಪ್ಲೊಮೆಟಿಕ್ ಲೆವೆಲ್ ನಲ್ಲಿ ವಿ ಆರ್ ಎಲಿಮಿನೇಟಿಂಗ್ ದೆಮ್. ವಿ ಆರ್ ಮೇಕಿಂಗ್ ದೆಮ್ ಐಸೋಲೇಷನ್ ಮಾಡ್ತಾನೆ ಇದೀವಿ ಇವಾಗ. ಅಂಡ್ US ಸ್ಟೇಟ್ಮೆಂಟು ಬಂತೀವಿ ಇವಾಗ. ವೈಸ್ ಪ್ರೆಸಿಡೆಂಟ್ ಅವ್ರು ಹೇಳಿದ್ದಾರೆ, ಸಿ ವಾಟ್ ಎವರ್ ನಿಮ್ಮದು ಪಾಕಿಸ್ತಾನ ಇಂಡಿಯಾದು ಏನಿದೆ, ಈಗ ಏನು ನಡೀತಾ ಇದೆ ಸಮರ, ಅದು ನೀವು ಏನು ಮಾಡ್ಕೊಳ್ರಿ, ನಿಮ್ಗೆ ಬಿಟ್ಟಿದ್ದು ಅಂತ ಅವರು ಕೈ ಹತ್ಬಿಟ್ಟಿದ್ದಾರೆ. ಯಾರು? US. ರಷ್ಯನ್ಸ್ ಅವರು ನಮ್ಗೆ ಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಚೈನಾ ಇವತ್ತಿಗೂ ರಷ್ಯಾ ನೋಡ್ತಾ ಇದೆ. ರಷ್ಯಾ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ನೋಡ್ಕೊಂಡು ಚೈನಾ ಮುಂದಿನ ನಡೆ ಇಡುತ್ತೆ. ಸೊ ರಷ್ಯಾದವರು, ಚೈನಾದ ಏನಂದ್ರೆ ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಏನಿದಾವಲ್ಲ ಸ್ಟೇಕ್ಸ್ ಇದೆ ಅಲ್ಲ, ಅದಕ್ಕೆ ಪಾಪ ಅವ್ರ ರಡಾರ್ಗಳು ನಮ್ಮ ಕ್ಷಿಪಣಿಗಳನ್ನಾಗ್ಲಿ ನಮ್ಮ ಡ್ರೋನ್ಗಳನ್ನಾಗ್ಲಿ ಅವ್ರು ಟ್ರ್ಯಾಕ್ ಮಾಡಕ್ಕೆ ಆಗಿಲ್ಲ. ಬಿಕಾಸ್ ಚೈನಾ ಮೇಡ್. ಪಾಕಿಸ್ತಾನ ಇವತ್ತು ದೊಡ್ಡ ಸಾಲದಲ್ಲಿ ಮುಳುಗಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಈಗ ಎಲ್ಲಾ ತರದ ಯುದ್ಧ ಇದು ಏನು ಫೈನಾನ್ಸ್ ಯುದ್ಧನೂ ಶುರುವಾಗ್ಬಿಟ್ಟಿದೆ. ಈಗ ಯಾವುದೇ ಕಾರಣಕ್ಕೂ IMF ಫಂಡ್ ಬರಬಾರ್ದು ಅಂತ ಈಗ ಫಂಡ್ ಬ್ಲಾಕ್ ಮಾಡೋದಕ್ಕೆ ಈಗ ರೆಡಿ ಆಗ್ತಾ ಇದೆ ಭಾರತ.